ಜಲಾಶಯಗಳೆಲ್ಲ ಖಾಲಿಯಾಗಿದೆ. ಯಾರು ಕೂಡ ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿದಿರಿ ನೋಡದೆ, ಜಲಾಶಯಗಳನ್ನ ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳಿಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನ ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡದೆ ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸ್ಕೊಳ್ಳಕ್ಕೆ ತಯಾರಾಗಿದೆ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ರೆ, ರೈತರು ಈ ವರ್ಷ ಬಿತ್ತನೆ ಮಾಡಬಾರದು ಅಂತ ಇದ್ರೆ ಆ ಬಿತ್ತನೆ ಮಾಡದೆ ಹೋದ್ರು ಅಂತ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದೇ ಹೇಳಿದಿರಾ, ಘೋಷಣೆ ಮಾಡಿದ್ದೀರಾ, ಅದೇ ಹೇಳ್ಬೇಕಲ್ಲ ರೈತರಿಗೆ. ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳುನಾಡಿನವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರೋದು. ಮೇಕೆದಾಟು DPR ಎತ್ತಿನ ಹೊಳೆ ಅದು ಯಾವ ಜೋನ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. 3 ವರ್ಷದಿಂದ ಹೇಳ್ತಾನೆ ಅವ್ರೆ, ಈ ವರ್ಷದ ಜೂನ್ ಜುಲೈನಲ್ಲಿ ಎತ್ತಿನ ಹೊಳೆಯಿಂದ ನೀರು ಹರಿಸ್ತೀವಿ. ಈಗ ಮುಂದುವರ್ಷಕ್ಕಂತೆ ಈಗ ಹೊಸ ನೀರಾವರಿ ಸಚಿವರು ಬಂದವ್ರೆ, ಈಗ ಅವ್ರು ಹೇಳ್ತಾವ್ರೆ ಮುಂದುವರ್ಷದಷ್ಟೊತ್ತಿಗೆ ಇನ್ನೂ ಹಣ ಹೊಂದಿಸಬೇಕಂತ 8,000 ಕೋಟಿ ಹೊಂದಿಸಿ ಸಂಪೂರ್ಣಗೊಳಿಸಿ ಆಮೇಲೆ ನೀರು ತರ್ತಾರಂತೆ. ಇಲ್ಲಿವರೆಗೂ ಖರ್ಚು ಮಾಡಿದಿರಲ್ಲ 23,000 ಕೋಟಿನೋ ಏನೋ, ಆ ನೀರು ಎಲ್ಲೋಗೈತೆ? ಆ 23,000 ಕೋಟಿ ನೀರಾದ್ರೂ ಬರಬೇಕಲ್ಲ. ಇವತ್ತು ಒಂದು ತಿಂಗಳ ಸಂಭ್ರಮ ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡು